ಕಿಡಿಗೇಡಿಗಳಿಂದ ಶಿವಕುಮಾರ ಸ್ವಾಮಿ ಪುತ್ಥಳಿಯನ್ನ ವಿರೂಪ ಮಾಡಲಾಗಿದೆ. ಗಿರಿನಗರದ ವೀರಭದ್ರನಗರದ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿರುವಂತದ್ದು. ರಾತ್ರೋರಾತ್ರಿ ಶಿವಕುಮಾರ ಸ್ವಾಮಿಯ ಶ್ರೀ ಪುತ್ಥಳಿಯನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ರಾತ್ರೋರಾತ್ರಿ ಶಿವಕುಮಾರ ಸ್ವಾಮಿ ಶ್ರೀ ಪುತ್ಥಳಿಯನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ಸ್ಥಳಕ್ಕೆ ಭೇಟಿ ನೀಡಿ ಗಿರಿನಗರ ಪೊಲೀಸರಿಂದ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇದೆ. ಈ ಘಟನೆ ಗಿರಿನಗರದ ವೀರಭದ್ರನಗರದ ಬಸ್ ನಿಲ್ದಾಣದ ಬಳಿ ಇರುವ ಪುತ್ಥಳಿಯಲ್ಲಿ ನಡೆದಿರುವಂತದ್ದು. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಏನು ಪುತ್ಥಳಿ ಇದೆ, ಸ್ಟ್ಯಾಚ್ಯೂ ಇದೆ, ಅದನ್ನ ಬೇಕು ಅಂತಲೇ ರಾತ್ರೋರಾತ್ರಿ ಬಂದು ವಿರೂಪಗೊಳಿಸಿರುವಂತದ್ದು. ಅಂದ್ರೆ ಬೇಕು ಅಂತಾನೆ ಇಂಟೆನ್ಷನಲಿ ಮಾಡಿರುವಂತಹ ಘಟನೆ ಇದು. ರಾತ್ರೋರಾತ್ರಿ ಬಂದು ಕಿಡಿಗೇಡಿಗಳಿಂದ ಪುತ್ಥಳಿಯನ್ನ ವಿರೂಪಗೊಳಿಸಿರುವಂತದ್ದು. ಇದು ಅವರ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತಾನೆ ಹೇಳಬಹುದು. ಸ್ಥಳಕ್ಕೆ ಈ ಸಂಬಂಧ ಭೇಟಿಯನ್ನ ನೀಡಿ ಅಲ್ಲಿನ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ರೀತಿಯ ಘಟನೆ ಇದೇನು ಮೊದಲಲ್ಲ. ಅಂದ್ರೆ ಅದೊಂದು ಪ್ರಸಿದ್ಧವಾದ ಪುತ್ಥಳಿ ಆಗಿರಬಹುದು. ಅದಕ್ಕೆ ಈ ಹಿಂದೆನೂ ಕೂಡ ಚಪ್ಪಲಿ ಆಹಾರ ಹಾಕುವಂಥದ್ದು ಅಥವಾ ವಿರೂಪಗೊಳಿಸುವಂಥದ್ದು ಇದೇನು ಮೊದಲಲ್ಲ. ಪದೇ ನಡೀತಾನೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಗಿರಿನಗರದಲ್ಲೂ ಕೂಡ ರಾತ್ರೋರಾತ್ರಿ ಕಿಡಿಗೇಡಿಗಳು ಬಂದಿದ್ದಾರೆ. ಶಿವಕುಮಾರ ಸ್ವಾಮಿಯವರ ಪುತ್ಥಳಿಯನ್ನ ಬೇಕಂತಲೇ ವಿರೂಪಗೊಳಿಸಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ಗಿರಿನಗರದ ವೀರಭದ್ರನಗರದ ಬಸ್ ನಿಲ್ದಾಣದ ಬಳಿ ಆಗಿರುವಂತಹ ಘಟನೆ. ಏನು ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಅಂದ್ರೆ ಪ್ರತಿಮೆ ಏನಿತ್ತು ಅದನ್ನ ಕಿಡಿಗೇಡಿಗಳು ಬೇಕು ಅಂತಾನೆ ಇಂಟೆನ್ಷನಲಿ ರಾತ್ರೋರಾತ್ರಿ ಬಂದು ಧ್ವಂಸಗೊಳಿಸಿರುವಂತದ್ದು. ನೀವು ನೋಡ್ತಾ ಇರಬಹುದು, ಪುತ್ಥಳಿಯ ಹಣೆಯ ಭಾಗದಲ್ಲಿ ಬೇಕು ಅಂತ ಧ್ವಂಸಗೊಳಿಸಿದ್ದಾರೆ. ಅಂದ್ರೆ ಇದು ಸರೌಂಡಿಂಗ್ ಅಲ್ಲಿ ಯಾವುದೇ ಸಿಸಿಟಿವಿ ಫುಟೇಜ್ಗಳು ಕೂಡ ಇಲ್ವಾ ಅಥವಾ ಅದನ್ನೆಲ್ಲ ಪೊಲೀಸರು ತನಿಖೆ ಮಾಡಬೇಕಾಗಿದೆಯಾ ಎಲ್ಲವೂ ಕೂಡ ತಿಳಿದು ಬರಬೇಕಾಗಿದೆ. ಸದ್ಯದಲ್ಲಿ ಕಿಡಿಗೇಡಿಗಳು ಮಧ್ಯರಾತ್ರಿಯಲ್ಲಿ ಬಂದಿದ್ದಾರೆ. ಹಗಲಾದ್ರೆ ಎಲ್ಲರೂ ಕೂಡ ಇರ್ತಾರೆ, ಗೊತ್ತಾಗ್ಬಿಡತ್ತಲ್ಲ, ಅವರ ಕುಕೃತ್ಯಗಳೆಲ್ಲ ಗೊತ್ತಾಗ್ಬಿಡತ್ತೆ. ಅದಕ್ಕೆ ರಾತ್ರೋರಾತ್ರಿ ಕಳ್ಳರಂತೆ ಬಂದು ಈಗ ಪುತ್ಥಳಿಯನ್ನ ಹಾಳು ಮಾಡಿ ಹೋಗಿದ್ದಾರೆ. ಇದರಲ್ಲಿ ಅವ್ರಿಗೆ ಏನು ಸಂತೋಷ ಸಿಗತ್ತೋ ತೃಪ್ತಿ ಸಿಗತ್ತೋ ಗೊತ್ತಿಲ್ಲ. ಇರುವಂತಹ ಮಾದರಿ ನಾಯಕರ ಪುತ್ಥಳಿಗಳನ್ನ ಧ್ವಂಸಗೊಳಿಸೋದೇ ಇವ್ರ ಕೆಲಸಗಳಾಗ್ಬಿಟ್ಟಿದೆ. ಇದಕ್ಕೆ ತಕ್ಕ ಕ್ರಮವನ್ನ ಅಲ್ಲಿನ ಪೊಲೀಸರು ತೆಗೆದುಕೊಳ್ಬೇಕು ಅಷ್ಟು. Ashwavega English News. Coming soon. Your channel, your voice, your trust.